ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನಿಂದ ಬಂದಿರುವ ಒಂದು ದೊಡ್ಡ ಹಾಗೂ ಹೃದಯಸ್ಪರ್ಶಿ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಿದ್ದೇನೆ. ದರ್ಶನ್ ಸರ್ ಜೈಲಿನಲ್ಲಿದ್ದರೂ ತಮ್ಮ ಅಭಿಮಾನಿಗಳನ್ನು ಮರೆಯಿಲ್ಲ. ಡೆವಿಲ್ ಸಿನಿಮಾಗೂ ಮುನ್ನ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೂಲಕ ಫ್ಯಾನ್ಸ್ಗಳಿಗೆ ಕಳುಹಿಸಿದ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ಇದು ಸಿನಿಮಾ ಸೀನ್ಗಿಂತಲೂ ಹೆಚ್ಚು ಎಮೋಷನಲ್, ಹೆಚ್ಚು ರಿಯಲ್. ಪ್ರತಿ ದರ್ಶನ್ ಅಭಿಮಾನಿ ತಪ್ಪದೇ ಕೇಳಬೇಕಾದ ಸುದ್ದಿ ಇದು. ದರ್ಶನ್ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ. ಸ್ಕೂಲಿಗೆ ಹೋಗೋ ಮಕ್ಕಳು ಕೂಡ ಹೆಸರೇ ಹೇಳೋರು. ದರ್ಶನ್ ಡೆವಿಲ್ಸ್ ಲೋಕಕ್ಕೆ ಬರುತ್ತಿದೆ. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ. ಆದ್ರೆ ಈ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿ ಅವರ ಮೂಲಕ ದರ್ಶನ್ ಫ್ಯಾನ್ಸ್ಗಳಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ನೀಡಿದ್ರಂತೆ. ರೇಣುಕಸ್ವಾಮಿ ಪ್ರಕರಣದ ನಂತರ ದರ್ಶನ್ ಸರ್ ಜೈಲಿನಲ್ಲಿದ್ದಾರೆ. ಇದರಿಂದಲೇ ಡೆವಿಲ್ ಸಿನಿಮಾದ ಪ್ರಮೋಷನ್ಗಳಿಗೆ ಅವರು ಬರಲಾಗ್ತಿಲ್ಲ. ಆದರೆ ವಿಜಯಲಕ್ಷ್ಮಿ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದರ್ಶನ್ ಅವರು ತಮ್ಮ ಬಳಿ ಫ್ಯಾನ್ಸ್ಗಳಿಗೆ ಹೇಳಬೇಕಾದ ಮಾತನ್ನು ನಿಜವಾಗಿಯೂ ಹೇಳಿದ್ರಂತೆ. ದರ್ಶನ್ ಅವರ ಮೆಸೇಜ್ ಮೂಲಕ ವಿಜಯಲಕ್ಷ್ಮಿ ಹೇಳಿದ್ದು, ನಮ್ಮ ಫ್ಯಾನ್ಸ್ ಯಾವುದೇ ವಿಷಯಕ್ಕೆ ತಲೆಕೆಡಿಸಿಕೊಳ್ಳಬೇಡಿ, ಎಲ್ಲದರ ಮೇಲೂ ಶಾಂತವಾಗಿರಿ. ಮತ್ತೆ ಡೆವಿಲ್ ಚಿತ್ರಕ್ಕೆ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಇನ್ನೂ ಹೆಚ್ಚು ಪ್ರೀತಿ ಕೊಡಿ. ಈ ಮಾತು ಕೇಳುತ್ತಿದ್ದಂತೆ ಅಲ್ಲಿ ಇದ್ದ ಅಭಿಮಾನಿಗಳು ಲಿಟ್ರಲಿ ಏಕಮೋಷನಲ್ ಆಗಿದ್ದಾರೆ. ಡಿ ಬಾಸ್ ಅಂತ ಜೈಕಾರ ಕೂಗಿದ್ದಾರೆ. ಡೆವಿಲ್ ಸಿನಿಮಾ ದರ್ಶನ್ ಅವರ ಕರಿಯರ್ನ ಬಹುಮುಖ್ಯ ಸಿನಿಮಾ. ರೇಣುಕಾಸ್ವಾಮಿ ಕೇಸ್ನ ನಡುವೆ ಕೂಡ ಸುಟ್ಟ ಮಳೆ, ರಾತ್ರಿ ಶಿಫ್ಟ್ ಎಲ್ಲವನ್ನೂ ಜೈಲಿಗೆ ಹೋಗುವ ಮುನ್ನ ದರ್ಶನ್ ಶೂಟಿಂಗ್ ಮುಗಿಸಿದ್ದಾರೆ. ಸಾಂಗ್ಸ್ಗಳು ನಿರೀಕ್ಷೆಯಷ್ಟು ವೈರಲ್ ಆಗಿಲ್ಲ ಅನ್ನೋ ಮಾತು ಇದೆ. ಆದ್ರೂ ಫ್ಯಾನ್ಸ್ ಲವ್ ಪ್ಲಸ್ ದರ್ಶನ್ಸ್ ಮಾಸ್ ಎಂಟ್ರಿ. ಡಿಸೆಂಬರ್ 12 ದೊಡ್ಡ ದಿನ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಗೆಳೆಯರೆ. ನಿಮ್ಮ ಅಭಿಪ್ರಾಯ ಏನು? ದರ್ಶನ್ ಸರ್ ಅಭಿಮಾನಿಗಳಿಗೆ ಕಳುಹಿಸಿದ ಈ ಮೆಸೇಜ್ ಬಗ್ಗೆ ನಿಮ್ಮ ಟೇಕ್ ಏನು? ಕಮೆಂಟ್ನಲ್ಲಿ ತಪ್ಪದೇ ಬರೆದರೆ ಖುಷಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಆಲ್.